ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮಗಾಗಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ತಾವೆಲ್ಲರೂ ಕೂಡ ನೋಡಿರ್ತೀರಿ. ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಕೌನ್ಸಿಲಿಂಗ್ ಈಗಾಗಲೇ ಮುಕ್ತಾಯಗೊಂಡಿರುವಂತಹ ಸಾಧ್ಯತೆ ಇರುತ್ತದೆ. ಯಾಕಂದರೆ ಅವರು ಬಿಡುಗಡೆಗೊಂಡಂತಹ ಒಂದು ಏನು ರಿಸಲ್ಟ್ಸ್ ಆಧಾರ ಮೇಲೆ ಕೌನ್ಸಿಲಿಂಗ್ ಲಿಸ್ಟ್ ಬಿಡುಗಡೆಯಾಗಿತ್ತು. ಫಸ್ಟ್ ರೌಂಡದ್ದು ಅವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಈಗಾಗಲೇ 7ರಿಂದ 8 ದಿನಗಳ ಕಾಲಾವಕಾಶವನ್ನು ನೀಡಲಾಗಿತ್ತು. ಹಾಗಾದರೆ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಇಲ್ಲಿ ಕಂಪ್ಲೀಟ್ ಆದ ನಂತರ ಏಕಲವ್ಯ ಮಾದರಿ ವಸತಿ ಶಾಲೆಗಳು ಇಲ್ಲಿ ಸೀಟುಗಳು ಸಂಪೂರ್ಣ ಭರ್ತಿ ಆಗಿವೆಯಾ ಇಲ್ವಾ ಅಂತ ಬಹಳಷ್ಟು ಪೋಷಕರು ನಮಗೆ ಕೇಳ್ತಾ ಇದ್ರಿ. ಈ ಬಗ್ಗೆ ತಮಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲೂ ಕೂಡ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡ್ತದೆ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ನೋಡಿ, ಇಲ್ಲಿ ಕರ್ನಾಟಕ ಸರ್ಕಾರದ ಒಂದು ಅಧಿಕೃತ ವೆಬ್ಸೈಟ್ ಯಾವುದು ಅಂದರೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಈಗಾಗಲೇ ಏನು ಮೊದಲ ಸುತ್ತಿನ ಒಂದು ಸೀಟು ಹಂಚಿಕೆ ಲಿಸ್ಟನ್ನು ಪ್ರಕಟಗೊಳಿಸಿದ್ರು. ಆ ಲಿಸ್ಟನ್ನು ನೀವು ನೋಡ್ತಾ ಹೋಗ್ಬೋದು. ಅಲ್ಲಿ ಏನಿದೆ ಅಂದರೆ ಒಟ್ಟಾರೆ ಇರುವಂತಹ ಲಭ್ಯವಿರುವಂತಹ ಸೇಲಿರುವಂತಹ ಸೀಟುಗಳನ್ನು ನೋಡ್ತಾ ಹೋಗಿ ಅದರಲ್ಲಿ ಒಟ್ಟು ಏಕಲವ್ಯ ಮಾದರಿ ವಸತಿ ಶಾಲೆಗಳು 12 ಜಿಲ್ಲೆಗಳಲ್ಲಿ ಒಟ್ಟು 12 ವಸತಿ ಶಾಲೆಗಳಿದಾವು. ಅದರಲ್ಲಿ ಪ್ರತಿಯೊಂದು ವಸತಿ ಶಾಲೆಗೂ ಇಲ್ಲಿ 60 ಸೀಟುಗಳು ಲಭ್ಯ ಇವೆ. ಹಾಗಾದರೆ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಏನು ಬಿಡುಗಡೆ ಆಗಿತ್ತು ಅದರಲ್ಲಿರುವಂಥ ಲಿಸ್ಟನ್ನು ನೋಡ್ತಾ ಹೋದಾಗ ಅಲ್ಲಿದ ನೋಡ್ತಾ ಹೋಗಿ ಒಟ್ಟು ಸೀಟುಗಳ ಸಂಖ್ಯೆ ಎಷ್ಟು ಅನ್ನೋದು ನೋಡ್ತಾ ಹೋದರೆ ಇಲ್ಲಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟಲ್ಲಿ ಒಂದೊಂದು ಶಾಲೆಯಿಂದ ಒಂದು ನೋಡ್ತಾ ಹೋಗ್ಬೋದು. ಇಲ್ಲಿ 47, 48 ಸೀಟುಗಳು, ಕೆಲವು ಶಾಲೆಗಳಲ್ಲಿ 50 ಸೀಟುಗಳನ್ನು ಇಲ್ಲಿ ಮೊದಲ ರೌಂಡ್ನಲ್ಲಿ ಇಲ್ಲಿ ಕಾಲ್ಫಾರ್ಮನ್ನು ಮಾಡಿದ್ರು ಅಥವಾ ಕೌನ್ಸಿಲಿಂಗ್ ಲಿಸ್ಟನ್ನು ಬಿಡುಗಡೆಗೊಳಿಸಲಾಗಿತ್ತು. ಅಂದರೆ 60 ಸೀಟುಗಳು ಲಭ್ಯ ಇದ್ದು. ಅದು ಅಲ್ಲದೆ ಇಲ್ಲಿ ಅವರು ಅಲಾಟೆಡ್ ಕ್ಯಾಟಗರಿ ನೋಡ್ತಾ ಹೋಗ್ಬೋದು. ಅಲ್ಲಿ ಡಿಸ್ಟ್ರಿಕ್ಟ್ ಕೋಟಾ ಆಗಿರ್ಬೋದು, ಲೋಕಲ್ ಕೋಟಾ ಆಗಿರ್ಬೋದು, ಅದೇ ರೀತಿಯಾಗಿ ಸ್ಟೇಟ್ ಕೋಟಾ, ಈ ರೀತಿಯಾಗಿ ಇಲ್ಲಿ ಲಿಸ್ಟನ್ನು ಬಿಡುಗಡೆಗೊಳಿಸಲಾಗಿತ್ತು. ಇಲ್ಲಿ ಈ ಸೆಲೆಕ್ಷನ್ ಲಿಸ್ಟ್ ಪ್ರಕಾರ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ತಾವು ಹೋಗಿ ಇಲ್ಲಿ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಸಲ್ಲಿಸಿ ಅಡ್ಮಿಷನ್ ಮಾಡಬೇಕಾಗಿತ್ತು. ಇನ್ನು ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಸೆಲೆಕ್ಷನ್ ಆದವರು ಅಡ್ಮಿಷನ್ ಮಾಡ್ತಾರೆ ಅಂತಲೇ ಕನ್ಫರ್ಮ್ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಆದರ್ಶ ವಿದ್ಯಾಲಯ ಎಕ್ಸಾಮ್ ಬರೆದಿರ್ತಾರೆ, ಇನ್ನು ಕೆಲವರು ನವೋದಯ ಎಕ್ಸಾಮ್ ಬರೆದು ಸೆಲೆಕ್ಟ್ ಆಗಿರ್ತಾರೆ. ಅದೇ ರೀತಿ ಕೆಲವರು ಮೊರಾರ್ಜಿ ವಸತಿ ಶಾಲೆಗೆ ಆಯ್ಕೆ ಆಗಬೇಕು ಅನ್ನುವಂತಹ ಒಂದು ಆಸೆ ಇರ್ತದೆ. ಈ ರೀತಿ ಕೆಲವು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡದೇ ಇರಬಹುದು. ಆ ಟೈಮಲ್ಲಿ ಏನಾಗುತ್ತೆ, ಇಲ್ಲಿ ಉಳಿದಿರುವಂತಹ ಲಭ್ಯವಿರುವಂತಹ ಸೀಟುಗಳ ಆಧಾರದ ಮೇಲೆ ಇಲ್ಲೇನು ಅಡ್ಮಿಷನ್ ಯಾರು ಮಾಡಿರುವುದಿಲ್ಲ ಆ ಸೀಟುಗಳು ಜೊತೆಗೆ ಇನ್ನು ಇಲ್ಲಿ ಖಾಲಿ ಉಳಿದಿರುವಂತಹ ಸೀಟುಗಳನ್ನು ಸೇರಿಸಿ ಇಲ್ಲಿ ಮತ್ತೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಇಲ್ಲಿ ಏನು ಪಡೆದುಕೊಂಡಿರುವಂತಹ ಅಂಕಗಳು ಹಾಗೂ ಅವರಿಗೆ ಮೀಸಲಾತಿ ಮತ್ತು ಅದರೊಂದಿಗೆ ಶಾಲಾವಾರು ಆದ್ಯತೆ ಇವೆಲ್ಲವುಗಳ ಆಧಾರದ ಮೇಲೆ ಇಲ್ಲಿ ಮತ್ತೆ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಲಾಗುತ್ತೆ. ಈಗಾಗಲೇ ಅವರಿಗೆ 8 ದಿನಗಳ ಕಾಲಾವಕಾಶ ನೀಡಲಾಗಿತ್ತು ಅಡ್ಮಿಷನ್ ಮಾಡಲಿಕ್ಕೆ. ಇಲ್ಲಿ ಮ್ಯಾಕ್ಸಿಮಮ್ ಅಡ್ಮಿಷನ್ ಮಾಡಿದರೂ ಕೂಡ ಇನ್ನೂ ಕೆಲವು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡದೇ ಇರಬಹುದು. ಎಲ್ಲ ಲಭ್ಯವಿರುವ ಸೀಟುಗಳ ಆಧಾರದ ಮೇಲೆ 2-3 ದಿನಗಳಲ್ಲಿ, ಇವತ್ತಿನಿಂದ 2-3 ದಿನದಲ್ಲಿ ಮತ್ತೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟ್ ಬಿಡುಗಡೆಯಾಗುವಂಥ ಸಾಧ್ಯತೆ ಇರುತ್ತದೆ. ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರೇ ತಿಳಿಸಿದ್ದಾರೆ. ಇಲ್ಲಿ 3 ಹಂತಗಳ ಇಲ್ಲಿ ಮೊದಲ ಸುತ್ತಿನಿಂದ ಹಿಡಿದು 3ನೇ ಸುತ್ತಿನವರೆಗೂ ಇಲ್ಲಿ ಕೌನ್ಸಿಲಿಂಗ್ ಲಿಸ್ಟ್ ಬಿಡುಗಡೆಯಾಗುವ ಸಾಧ್ಯತೆ ಇರುತ್ತದೆ. ಅವರು ಕೊಟ್ಟಿರುವಂಥ ವೇಳಾಪಟ್ಟಿಯನ್ನು ತಾವು ಗಮನಿಸಬಹುದು ಈ ವಿಡಿಯೋ ಮೂಲಕ. ಇಲ್ಲಿ ಆ ಲಿಸ್ಟ್ ಪ್ರಕಾರ ನೋಡ್ತಾ ಹೋಗೋದಾದರೆ ವೇಳಾಪಟ್ಟಿ ಪ್ರಕಾರ ಮತ್ತೊಂದು ಇಲ್ಲಿ ಕೌನ್ಸಿಲಿಂಗ್ ಲಿಸ್ಟ್ ಬಿಡುಗಡೆ ಆಗುವ ಸಾಧ್ಯತೆ ಹೆಚ್ಚಳವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಟೋಟಲ್ 60 ಸೀಟುಗಳಲ್ಲಿ ಅವರು 53ರಿಂದ 54 ಏನು ಸೀಟುಗಳನ್ನು ಮಾತ್ರ ಇಲ್ಲಿ ಸೆಲೆಕ್ಷನ್ನ ಆಯ್ಕೆ ಮಾಡಿರ್ತಾರೆ. ಇನ್ನೂ ಉಳಿದಿರುವ ಸೀಟುಗಳು ಹಾಗೂ ಇಲ್ಲಿ ಅಡ್ಮಿಷನ್ ಯಾರು ಮಾಡಲಿಲ್ಲ ಅಂದರೆ ಎಲ್ಲ ಸೀಟುಗಳು ಸೇರಿಸಿ ಮತ್ತೊಂದು ಲಿಸ್ಟ್ ಬಿಡುಗಡೆ ಆಗುತ್ತೆ. ಅದು ಅಷ್ಟೇ ಅಲ್ಲದೆ ಇಲ್ಲಿ ಇದ್ರ ಜೊತೆಗೆ ಮೊರಾರ್ಜಿ ವಸತಿ ಶಾಲೆಗಳದ್ದು ಕೂಡ, ಯಾಕಂದರೆ ಕಳೆದ ಬಾರಿ ನೋಡ್ತಾ ಹೋದಾಗ 2ನೇ ಸುತ್ತಿನ ಸೀಟು ಹಂಚಿಕೆ ಏಕಲವ್ಯ ಮಾದರಿದು ಬಿಟ್ಟ ನಂತರ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ವಿವಿಧ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳದ್ದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟನ್ನು ಬಿಡುಗಡೆ ಮಾಡಿದರು. ಹಾಗಾಗಿ ಇವತ್ತಿನಿಂದ 2-3 ದಿನಗಳಲ್ಲಿ ಇಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆದ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟ್ ಬಿಡುಗಡೆ ಆಗುತ್ತೆ. ಅದರೊಂದಿಗೆ ಮೊರಾರ್ಜಿ ವಸತಿ ಶಾಲೆಗಳು ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇರುತ್ತದೆ. ಒಂದು ವೇಳೆ ಏನಾದರೂ ಅವರು ಕಳೆದ ಬಾರಿ ಪ್ರಕಾರ ನೋಡ್ತಾ ಹೋಗೋದಾದರೆ ಸೆಕೆಂಡ್ ರೌಂಡ್ ಏನು ಕೌನ್ಸಿಲಿಂಗ್ ಲಿಸ್ಟ್ ಬಿಡುಗಡೆ ಆದ ನಂತರ ಒಂದು ವಾರ ನಂತರ ಇಲ್ಲಿ ಮೊರಾರ್ಜಿ ವಸತಿ ಶಾಲೆದು ಬಿಟ್ಟಿದ್ದರು. ಈ ಬಾರಿ ಇನ್ನೂ ಏನು ಶಾಲೆಗಳು ಪ್ರಾರಂಭ ಆಗಲಿಕ್ಕೆ ಬಹಳ ದಿನಗಳಿಲ್ಲ. ಹಾಗಾಗಿ ಇಲ್ಲಿ ಫಸ್ಟ್ ರೌಂಡದು ಏಕಕಾಲಕ್ಕೆ ಮೊರಾರ್ಜಿ ವಸತಿ ಶಾಲೆ ಜೊತೆಗೆ ಇಲ್ಲಿ ಏಕಲವ್ಯ ಮಾದರಿದು ಬಿಡುಗಡೆ ಮಾಡ್ಬೋದಾಗಿರುತ್ತದೆ. ಇನ್ನು ಯಾರ್ಯಾರು ಇಲ್ಲಿ ಏಕಲವ್ಯ ಮಾದರಿ ಅಡ್ಮಿಷನ್ ಮಾಡಿಲ್ಲ, ಮಾಡಲಿಕ್ಕೆ ಇನ್ನೂ ಚಾನ್ಸಸ್ ಇದೆ. ಒಂದು ವೇಳೆ ನೀವು ಮಾಡಲಿಲ್ಲ ಅಂದರೆ ನೆಕ್ಸ್ಟು ಹಿಂದಿರುವಂತಹ ಅಂದರೆ ಮೆರಿಟ್ ಆಧಾರದ ಮೇಲೆ ನಿಮ್ಮ ಹಿಂದೆ ಇರುವಂತಹ ವಿದ್ಯಾರ್ಥಿಗಳನ್ನ ಆಯ್ಕೆಯನ್ನು ಮಾಡ್ತಾರೆ ಅನ್ನೋದನ್ನು ತಮಗೆ ಇವತ್ತಿನ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ತಾವು ಕೂಡ ವೇಟ್ ಮಾಡಿ, ನಾನು ನಿಮಗೆ ಲೈವ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ.